ಇವ್ ನನ್ನ ಮಗ ಬೆಳಗ್ಗೆಯಿಂದ ಕಾಣಿಸ್ತಲ್ಲ, ಕಳ್ದೋಗಿದ್ದಾನೆ. ಇಲ್ಲೇನೋ ಇಲ್ಲಿ ಬಂದು ಹುಡುಗರು ಯಾರು ಮತ್ತೆ ಸಿಗಲ್ಲ. ಆ ಥರ ಏನಾನ ಹುಡುಗರುಗಳು ಇಲ್ಲಿ ಬಂದರೆ ಅವ್ರ ಕೈ ಕಾಲು ಮುರಿದು ಭಿಕ್ಷೆ ಬೇಡೋದಕ್ಕೆ ಹಾಕ್ಬಿಡ್ತಾರೆ. ಪ್ರಯೋಜನ ಇಲ್ಲ ಬಿಡಿ. ಹಲೋ ಭಾಸ್ಕರ್. ಅಣ್ಣ, ಏನಾದ್ರು ವಿಷಯ ಗೊತ್ತಾಯ್ತಾ? ಇಲ್ಲ ಕಣೋ ಭಾಸ್ಕರ್, ಇದ್ ಬತ್ತ ಅಷ್ಟು ಬಸ್ ಸ್ಟಾಪ್, ಅಷ್ಟು ಜನರನ್ನ ಕೇಳಿದೀವಿ, ಏನೂ ವಿಷಯ ಗೊತ್ತಾಗಿಲ್ಲ. ಇಲ್ಲಿ ತಿಮ್ಸಂದ್ರಿಗೆ ಬಂದ್ಮೇಲೆ ಅದ್ಯಾವುದೋ ಮನುಷ್ಯ ಇಲ್ಲಿ ಮಗು ಬಂದ್ರೆ ಕಿಡ್ನಿ ಕಣ್ ಏನೇನೋ ಹೇಳಿ ಆರ್ತಿಯವ್ರನ್ನ ತುಂಬಾ ಭಯ ಪಡಿಸಿದ್ದಾರೆ. ಆರ್ತಿಯವ್ರು ಬೇರೆ ತುಂಬಾ ಆತಂಕದಲ್ಲಿ ಇದಾರೆ ಕಣೋ. ಅಯ್ಯೋ ಅಣ್ಣ, ಆ ಥರ ಎಲ್ಲ ಏನೂ ಆಗೋದಿಲ್ಲ. ಅತ್ತಿಗೆಗೆ ಧೈರ್ಯವಾಗಿರೋದಕ್ಕೆ ಹೇಳಿ. ನಾನು ರವಿ ಅಣ್ಣಗೆ ಫೋನ್ ಮಾಡ್ತೀನಿ, ನೀವು ಮನೆಗೆ ಬನ್ನಿ ಇವಾಗ. ಸರಿ ಕಣೋ. ಆರ್ತಿಯವರೇ, ಮನೆಗೆ ಹೋಗೋಣವಾ? ಇನ್ನು ಆದಿತ್ಯ ಎಲ್ಲಿದ್ದಾನಂತ ಗೊತ್ತಿಲ್ಲ. ಪಾಪ ಚಳಿಲಿ ಗಾಳಿಲಿ ಒತ್ತಾಡ್ತಾನೆ. ಅವನನ್ನ ಬಿಟ್ಟು ಮನೇಲಿ ಹೋಗಿ ಕೂರಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅವ್ನು ಸಿಗೋವರೆಗೂ ನಾನು ಮನೆ ಬರಲ್ಲ. ಹಠ ಮಾಡಬೇಡಿ ಆರ್ತಿಯವರೇ. ಹಠ ಮಾಡ್ತಿಲ್ಲ ನಾನು. ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ಕೂತ್ರೆ ಆದಿತ್ಯ ಸಿಗ್ತಾನಾ? ಮನೆ ಹೋದ್ರೆ ಆದಿತ್ಯ ಸಿಗ್ತಾನ? ನಿಮ್ಗೊಂಚೂರು ಅವನ ಬಗ್ಗೆ ಯೋಚನೆನೇ ಇಲ್ಲ. ನೀವನಪ್ಪ ತಾನೆ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಆದಿತ್ಯ ನನ್ನ ಮಗ ಅಲ್ಲ ಅಂತ ನಾನು ಯಾವತ್ತಾದ್ರೂ ಭೇದ ಭಾವ ಮಾಡಿದ್ದೀನಾ? ಸಾಕ್ಷಿಗಿಂತ ಹೆಚ್ಚು ಪ್ರೀತಿಸ್ತೀನಿ ಅವನ್ನ. ನೋಡಿ, ನಾವು ಬಂದಿಲ್ಲ ಅಂತ ಮನೆಯವರೆಲ್ಲ ಆತಂಕ ಪಡ್ತಿರ್ತಾರೆ. ಪ್ಲೀಸ್ ಹೋಗೋಣ ಬನ್ನಿ. ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಬನ್ನಿ ಬನ್ನಿ.
ಅದಕ್ಕೆ ಟೀ. ಕುಡೀರಿ ಅದಕ್ಕೆ. ಅದಕ್ಕೆ ನಿಮ್ಗೆ ಹೇಳದೆ ಮರ್ತೋಗಿದೆ. ರವಿ ಅವಾಗಲೇ ಫೋನ್ ಮಾಡಿದ್ದ. ಚಾಮರಾಜಪೇಟೆ, ಬಸವನಗುಡಿ, ಕಬ್ಬನ್ ಪಾರ್ಕು, ಲಾಲ್ ಬಾಗು, ಶ್ರೀರಾಮ್ಪುರ, ಯಶವಂತಪುರ, ಮೆಜೆಸ್ಟಿಕ್ಕು, ಮಲ್ಲೇಶ್ವರಂ ಎಲ್ಲ ಕಡೆ ಹುಡುಗರನ್ನ ಕಳಿಸಿದಂತ. ಅದಕ್ಕೆ ನಾಳೆ ಬೆಳಿಗ್ಗೆ ಅಷ್ಟೊಳಗೆ ಆದಿತ್ಯ ಇನ್ಫಾರ್ಮೇಶನ್ ನಮ್ಗೆ ಸಿಗತ್ತೆ. ಇದನ್ನೆಲ್ಲ ನನ್ನ ಸಮಾಧಾನ ಕೇಳ್ತಾ ಇದೆಯಲ್ವಾ? ಇಲ್ಲ ಅದಕ್ಕೆ ನಿಜ. ಒಂದು ದಿನನೂ ನಾನು ಯಾರಿಗೂ ಕೆಟ್ಟದನ್ನು ಬಯಸ್ತೋಳಲ್ಲ. ಅಂಥದ್ರಲ್ಲಿ ಆ ದೇವ್ರು ನನಗೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾನಂತ ಗೊತ್ತಾಗ್ತಾ ಇಲ್ಲ. ಕಷ್ಟ ಕೊಡೋದಿದ್ರೆ ನನಗೆ ಕೊಟ್ಟಿ. ಪಾಪ ಮಗು ಏನ್ ಮಾಡಿದೆ? ಅದ್ಯಾಕೆ ಕಷ್ಟ ಅನುಭವಿಸ್ಬೇಕು? ಒಂದು ದಿನನೂ ಆ ದಿನ ನನ್ನ ಬಿಟ್ಟಿದ್ದವನಲ್ಲ. ಆದ್ರೆ ಇವತ್ತು ರವೇಣ, ಆದಿತ್ಯ ಒಂದು ನಿಮಿಷ. ಅದಕ್ಕೆ ಆದಿತ್ಯ ಯಾವ ಬಟ್ಟೆ ಹಾಕೊಂಡಿದ್ದ? ವೈಟ್ ಟಿ ಶರ್ಟ್ ಮೇಲೆ ಶರ್ಟ್ ಹಾಕಿದ, ಜೀನ್ಸ್ ಪ್ಯಾಂಟ್ ಹಾಕಿದ. ಏನಾದ್ರೂ ಗೊತ್ತಾಯ್ತಾ? ಸರಿ, ಏನಂತೆ? ಬೆಂಗಳೂರಲ್ಲಿ ಒಟ್ಟು 6 ಜನ ಮಕ್ಕಳು ಕಿಡ್ನಾಪ್ ಆಗಿದಾರಂತೆ. ಎಲ್ಲರೂ ಆದಿ ವಯಸ್ಸವರಂತೆ. ಕಿಡ್ನಾಪರ್ಸ್ ಮಕ್ಕಳನ್ನೆಲ್ಲ ಹೈದರಾಬಾದಿಗೆ ಕರ್ಕೊಂಡು ಹೋಗಿದಾರಂತ ಸುದ್ದಿ ಬಂದಿದೆ ಅಂತೆ. ಡೀಟೇಲ್ ಸಿಕ್ಕಿದ ತಕ್ಷಣ ಫೋನ್ ಮಾಡ್ತಾರಂತೆ. ಅವರೆಲ್ಲ ಮಕ್ಕಳನ್ನ ಏನ್ ಮಾಡ್ತಾರೋ? ಆದಿತ್ಯಗೆ ಭಿಕ್ಷೆ ಬೇಡಿಸ್ತಾರ ಅಥವಾ ಹಲೋ, ನಾನು SI ಮಾತಾಡ್ತಾ ಇರೋದು. ಸರ್, ಆದಿತ್ಯನ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ, ಆದ್ರೆ ನಿಮ್ಮನ್ನ ಒಂದು ವಿಷಯ ಕೇಳಬೇಕಾಗಿತ್ತು. ಕೇಳಿ ಸರ್. ನಿಮ್ ಮಗ ಮುಂಚೆ ಒಂದ್ಸರಿ ಕಿಡ್ನಾಪ್ ಆಗಿದ್ನಾ? ಹೌದು, ಆದ್ರೆ ಇವಾಗ ಯಾಕೆ ಅದನ್ನ ಕೇಳ್ತಾ ಇರಾ ಸರ್? ನಿಮ್ ಮಗನ ಕಿಡ್ನಾಪ್ ಮಾಡಿದವನು ರಮೇಶ್ ಅಂತಲ್ವಾ? ಸಣ್ಣದಾಗಿ ಗಡ್ಡ ಬಿಟ್ಕೊಂಡಿದ್ದ ಅಲ್ವಾ? ಹಾ, ಆಗ ನಾನೇ ಅವನ್ನ ಅರೆಸ್ಟ್ ಮಾಡಿಸಿದ್ದೆ. ಅವನು 3 ದಿನದ ಹಿಂದೆ ರಿಲೀಸ್ ಆಗಿದ್ದಾನೆ. ಹೌದಾ? ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾವೇ ಒಳಗಡೆ ಹಾಕ್ಸಿದ್ವಿ. ಮತ್ತೆ ಸಿಟ್ಟಲ್ಲಿ ಆದಿತ್ಯನ ಕಿಡ್ನಾಪ್ ಮಾಡಿದಾನೆ ಅಂತೀರಾ? ಮಾಡಿದ್ರು ಮಾಡಿರಬಹುದು, ಇಲ್ದೇನೂ ಇರಬಹುದು. ನೀವೇನು ಯೋಚನೆ ಮಾಡಬೇಡಿ, ನಾಳೆ ಒಳಗೆ ಅವನ್ನ ವಿಚಾರಿಸ್ತೀನಿ. ಈಗಾಗಲೇ ಅವನ ಮೇಲೊಂದು ಕಿಡ್ನಾಪ್ ಕೇಸ್ ಇದೆ. ಅವನೇ ಮಾಡಿದ್ರೆ ನಿಮ್ಮ ಮಗ ನಿಮ್ಗೆ ಬೇಗ ಸಿಗ್ತಾನೆ. ನಾನು ನಿಮಗೆ ನಾಳೆ ಬೆಳಿಗ್ಗೆ ಫೋನ್ ಮಾಡ್ತೀನಿ. ಸರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೂರ್ಯ, ಯಾರ್ದು ಫೋನು? ಏನು ವಿಷಯ? SI ಫೋನ್ ಮಾಡಿದ್ರಪ್ಪ. ಲಾಸ್ಟ್ ಟೈಮು ಆದಿತ್ಯನ ಕಿಡ್ನಾಪ್ ಮಾಡಿದ್ನಲ್ಲ, ಅವ್ನು ರಿಲೀಸ್ ಆಗಿದ್ದಾನಂತೆ. ಈ ಸತಿನೂ ಅವನೇ ಮಾಡಿದ್ದಾನೆ ಅಂತ ಅನುಮಾನ ಅಂತೆ. ಯಾವುದಕ್ಕೂ ವಿಚಾರಿಸಿ ನಾಳೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಅವನು ಅದೇ ದ್ವೇಷದಿಂದ ಮತ್ತೆ ಆ ದಿನ ಕಿಡ್ನಾಪ್ ಮಾಡಿದ್ದಾನೆ ಅಂತ ನನಗೆ ಅನಿಸ್ತಾ ಇದೆ. ನಾನು ಅವನು ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದಕ್ಕೂ ಪೊಲೀಸ್ನವ್ರು ವಿಚಾರಿಸಿ ಹೇಳ್ತಾರಲ್ಲ, ಬಿಡು. ಹೌದು, ಇಬ್ಬರು ಬೆಳಗ್ಗೆಯಿಂದ ಓಡಾಡಿ ತುಂಬ ಸುಸ್ತಾಗಿದ್ದೀರಾ. ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಆರತಿಯವ್ರು ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಔಷಧಿ ಕೊಟ್ಟು ಊಟ ಮಾಡಿ ಮಲಗಿಸ್ತೀವಿ. ಸೂರ್ಯ, ಆರ್ತಿರ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನೀವಿಬ್ರು ಎಷ್ಟು ಒದ್ದಾಡ್ತಾ ಇದ್ದೀರಾ. ಅಪ್ಪನ ಕೋಪ ಕಮ್ಮಿಯಾಗಿ ಎಲ್ಲ ಸರಿ ಹೋಯ್ತು ಅನ್ನೋ ಹೊತ್ತಿಗೆ ಇನ್ನೊಂದು ಪ್ರಾಬ್ಲಮ್ ಶುರು ಆಯಿತು. ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ.
ಅಮ್ಮ ಏನಾದರೂ ವಿಷಯ ಗೊತ್ತಾಯ್ತಾ? ಇನ್ನೂ ಏನೂ ಗೊತ್ತಾಗಿಲ್ಲ ಕಣೋ. ನನಗಂತೂ ಏನು ತೋಚ್ತಾನೆ ಇಲ್ಲ. ಏನ್ ಗಾಬರಿ ಆಗ್ಬೇಡ, ಆದಿಗೇನು ಆಗಲ್ಲ, ಅವ್ನು ಸಿಕ್ಕೇ ಸಿಗ್ತಾನೆ. ಇನ್ನೂ ಏನು ಗೊತ್ತಾಗೇ ಇಲ್ಲ ಕಣೋ. ಪೊಲೀಸ್ನವರು ಹುಡುಕ್ತಿದೀವಿ ಹೇಳ್ತೀವಿ ಅಂತಿದ್ದಾರೆ ಅಷ್ಟೇ. ಅಮ್ಮ ನಾನು ಇವತ್ತು ಮನೆಗೆ ಬರೋಕ್ಕಾಗಲ್ಲ. ಶೋಲಿ ಒಂದು ಆ್ಯಕ್ಟ್ ಬ್ಯಾಲೆನ್ಸ್ ಆಗಿದೆ, ಬೆಳಗ್ಗೆನೇ ಶೂಟ್ ಮಾಡಬೇಕು. ಅದಾದ್ಮೇಲೆ ಎಡಿಟ್ ಮಾಡಿಸಿ ರೆಡಿ ಮಾಡೋದು ಲೇಟ್ ಆಗ್ಬೋದು. ನಾ ಬರೋದು ಮಧ್ಯಾಹ್ನ ಅಥವಾ ಸಂಜೆ ಆಗುತ್ತೆ. ಸರಿಪ್ಪ. ಅಮ್ಮ ನಾನು ನನ್ನ ಫ್ರೆಂಡ್ಸ್ಗೂ ಎಲ್ಲರಿಗೂ ಹೇಳಿದ್ದೀನಿ, ಎಲ್ಲರೂ ಹುಡುಕ್ತಾ ಇದ್ದಾರೆ. ಆದಿ ಸಿಕ್ಕೇ ಸಿಗ್ತಾರೆ. ಎಲ್ಲ ನನ್ನಿಂದಾನೇ ಆಗಿತ್ತು. ಇದಕ್ಕೆಲ್ಲ ನಾನೇ ಕಾರಣ. ಶಶಾಂಕ್, ಸುಮ್ಮನೆ ಏನೇನೋ ಯೋಚನೆ ಮಾಡಿ ಕೊರಗಬೇಡ. ನೀನು ನಿನ್ನ ಕೆಲಸ ಮಾಡ್ಕೊ, ನಾವೆಲ್ಲ ಇದೀವಲ್ವಾ. ಆರ್ತಿ ಹೇಗಿದ್ದಾಳೆ? ಅತ್ತು ತುಂಬಾ ಸುಸ್ತಾಗ್ಬಿಟ್ಟಿದ್ದಾಳೆ ಕಣೋ. ಯಾರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ತಾಯಿ ಕರಳಲ್ವಾ, ಮಗು ಕಾಣ್ತಾ ಇದ್ರೆ ಕೊರಗದೆ ಇರುತ್ತಾ ಹೇಳು? ಅವಳಿಗೆ ಫೋನ್ ಮಾಡಿ ಮಾತಾಡ್ತೀನಿ ಬಿಡು. ನೀನ್ ಯಾಕೆ ಅವಳಿಗೆ ಫೋನ್ ಮಾಡ್ತೀಯಾ? ನೀನ್ ಫೋನ್ ಮಾಡಿ ಅವಳಿಗೆ ರೇಗಾಡೋದೆಲ್ಲ ಬೇಕಾಗಿಲ್ಲ. ಮೊದಲೇ ಅವಳು ಟೆನ್ಷನ್ನಲ್ಲಿದ್ದಾಳೆ. ಹಾಗೆಲ್ಲ ಏನು ಮಾಡಲ್ಲಮ್ಮ, ಒಂದೆರಡು ಸಮಾಧಾನದ ಮಾತು ಹೇಳ್ತೀನಿ ಅಷ್ಟೇ. ಸರಿಪಾ. ಅಣ್ಣ, ನಿಂಗೆ ಅವ್ನ ಮನೆ ಗೊತ್ತಲ್ವಾ? ನಡಿ ನೋಡ್ಕೊಂಬರೋಣ. ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ದೀರಾ? ಅಯ್ಯೋ, ಅದಕ್ಕೆ SI ಫೋನ್ ಮಾಡಿದ್ರು. ಹಿಂದೆ ಆದಿತ್ಯನ ಕಿಡ್ನಾಪ್ ಮಾಡಿದ್ನಲ್ಲ, ಅವ್ನು ರಿಲೀಸ್ ಆಗಿದ್ದಾನಂತೆ. ಸೂರ್ಯರೇ, ನಡೀರಣ್ಣ, ಇವಾಗ್ಲೇ ಹೋಗೋಣ. ಅದೇನು ಅಂದ್ರೆ ಅವ್ನು ಇದ್ದಿದ್ದ ಮನೇಲಿ ಇದನೋ ಇಲ್ವೋ ಅಂತ ಗೊತ್ತಿಲ್ವಂತೆ. ಪೊಲೀಸರು ವಿಚಾರಿಸಿ ಬೆಳಿಗ್ಗೆ ಫೋನ್ ಮಾಡಿ ಹೇಳ್ತಾರಂತೆ. ಅಲ್ಲಿವರೆಗೂ ಕಾಯೋಣ. ಬೆಳಿಗ್ಗೆವರೆಗೂ ಕಾಯಕ್ಕಾಗಲ್ಲ, ನೀವೀಗ್ಲೇ ಬನ್ನಿ, ಹೋಗೋಣ. ಈಗ ತಕ್ಷಣನೇ ಹುಡುಕ್ಬೇಕು ಅಂದ್ರೆ ಕಷ್ಟ ಆಗಲ್ವಾ? ಯಾವಾಗ್ಲೂ ನೋಡಿದ ಮನೆ. ಭಾಸ್ಕರ್, ನಿನಗೆ ಅವ್ರ ಮನೆ ಏರಿಯಾ ಗೊತ್ತಲ್ಲ, ಬಾ ಹೋಗೋಣ. ಆರ್ತಿಯವ್ರೆ, ನೋಡಿ, ನಿಮ್ಮಷ್ಟು ಕಾಯೋ ತಾಳ್ಮೆ ನನಗಿಲ್ಲ. ಬೆಳಿಗ್ಗೆವರೆಗೂ ಕಾಯಕ್ಕಾಗಲ್ಲ, ಬಾರೋ. ನಿಮ್ಮ ಅಣ್ಣನ ಪರ್ಮಿಷನ್ ಇದೆ, ಬರಲ್ಲ ಅಲ್ವಾ? ಬೇಡ, ನೀವು ಯಾರು ಬರಬೇಡಿ, ನಾನೇ ಹೋಗ್ತೀನಿ. ಅವ್ರಿಗೊಂದು ಅಡ್ರೆಸ್ ಕೊಡು. ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ ನೀವು? ಹಠ ಅಲ್ಲ, ಆತಂಕ. ಹೋದ್ ಸರಿ ಅವ್ರು ಕೇಳಿದಷ್ಟು ದುಡ್ಡು ಕೂಡ ಕೊಡ್ಲಿಲ್ಲ, ಅವನನ್ನ ಪೊಲೀಸ್ನವ್ರಿಗೆ ಹಿಡ್ಕೊಟ್ವಿ. ಈಗ ಅದೇ ಸಿಟ್ಟಲ್ಲಿ ನಮ್ಮ ಮಗನ ಏನ್ ಬೇಕಾದ್ರೂ ಮಾಡ್ಬೋದು. ಸೂರ್ಯರೇ, ನಾನು ಒಂದ್ ನಿಮಿಷ ಇಲ್ಲಿರಲ್ಲ. ನಾನು ನನ್ನ ಮಗನ ಕರ್ಕೊಂಡ್ ಬರ್ಬೇಕು. ಭಾಸ್ಕರ, ಹೋಗಿ ನೀರ್ ತಂಬ. ಏನ್ ಮಾಡ್ಕೋತೀರಾ ನೀವು? ಬನ್ನಿ, ಕೂತ್ಕೊಳ್ಳಿ ನೀವು ಮೆತ್ತಿಗೆ. ಯಾಕಿಷ್ಟು ತಾವಂತ ಮಾಡ್ಕೋತೀರಾ ನೀವು? ನಿಧಾನವಾಗಿ ಹೋಗ್ಬೇಕಲ್ವಾ? ನೋಡಿ, ನಿಮಗೂ ಹೊಟ್ಟೆಲಿರೋ ಮಗುಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ನೀರು ಕುಡೀರಿ, ತಗೊಳ್ಳಿ. ಇನ್ನೊಂದು ಚೂರು ಕುಡೀರಿ. ನಡಿ, ಆದಿತ್ಯನ ಕರ್ಕೊಂಡ್ ಬರೋಣ. ನಡೀರಿ. ಒಂದು ಕೆಲಸ ಮಾಡಿ, ನೀವು ಸುಧಾರಿಸ್ಕೊಳ್ಳಿ. ಅದೇನು ಅಂದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಒಂದೆರಡು ನಿಮಿಷ ಸುಧಾರಿಸ್ಕೊಳ್ಳಿ. ಹಾ, ಹೇಳಿ ಶಶಾಂಕ್. ಇಷ್ಟು ಲೇಟಾಗಿ ಫೋನ್ ಮಾಡ್ತಾ ಇರೋದಕ್ಕೆ ಕ್ಷಮಿಸಿ. ವಿಷಯ ಏನು ಅಂತ ಹೇಳಿ. ಆದಿ ವಿಷಯ ಏನಾದರೂ ಗೊತ್ತಾಯ್ತಾ? ಗೊತ್ತಾಗಿಲ್ಲ. ಆರ್ತಿ ಹೇಗಿದ್ದಾಳೆ? ತುಂಬಾ ಟೆನ್ಷನ್ ಅಲ್ಲಿದ್ದಾರೆ. ಫೋನ್ ಕೊಡ್ತೀರಾ? ಶಶಾಂಕ್,
ಹತ್ತು ಆರೋಗ್ಯ ಹಾಳು ಮಾಡ್ಕೋಬೇಡ ಅಂತ ಹೇಳಿ ಅವಳಿಗೆ. ಇಷ್ಟಕ್ಕೆಲ್ಲ ನಾನೇ ಕಾರಣ. ನನ್ನ ಕಸ್ಟಡಿ ಕೇಸ್ನ ನಾನು ವಾಪಸ್ ತಗೊಂಡ್ಬಿಡ್ತೀನಿ. ನನ್ನ ಮಗ ಎಲ್ಲಾದರೂ ಇರಲಿ, ಯಾರ ಜೊತೆನಾದರೂ ಇರಲಿ, ಅವನು ಸುರಕ್ಷಿತವಾಗಿರೋದು ನನಗೆ ಮುಖ್ಯ. ಪೊಲೀಸ್ನವ್ರು ಏನಂತಾರೆ? ನಿಮ್ಗೇನಾದ್ರೂ ವಿಷಯ ಗೊತ್ತಾದ್ರೆ ತಕ್ಷಣ ನನಗೆ ತಿಳಿಸಿ. ನಾನು ಈಗಲೇ ಅಲ್ಲಿ ಬಂದ್ಬಿಡೋಣ ಅಂದ್ಕೊಂಡೆ, ಆದರೆ ನನ್ನ ಕೆಲಸ ಇನ್ನೂ ಮುಗಿದಿಲ್ಲ. ನಾಳೆ ಮಧ್ಯಾಹ್ನದವರೆಗೂ ನಾನು ಬರೋಕ್ಕಾಗೋದೂ ಇಲ್ಲ. ನನ್ನ ಫ್ರೆಂಡ್ಸ್ಗೂ ಹೇಳಿದ್ದೀನಿ, ನನಗೂ ಏನಾದರೂ ವಿಷಯ ಗೊತ್ತಾದ್ರೆ ನಿಮಗೆ ತಿಳಿಸ್ತೀನಿ. ಬಾಯ್. ದೇವ್ರೆ, ನನಗೆ ಯಾಕೆ ಹೀಗೆ ಮಾಡ್ತಾ ಇದೆಯಾ? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೀಗೆ ಶಿಕ್ಷೆ ಮೇಲೆ ಶಿಕ್ಷೆನ ಕೊಡ್ತಾ ಇದೆಯಾ? ಜೀವನ ಉದ್ದಕ್ಕೂ ನನ್ನ ಆಸೆಗಳನ್ನ ಕನಸುಗಳನ್ನ ಕಳ್ಕೊತಾನೆ ಬಂದಿದ್ದೀನಿ. ಈಗ ಉಳಿದಿರೋದು ಒಂದೇ ಒಂದು, ನನ್ನ ಮಗು ಆದಿತ್ಯ. ದಯವಿಟ್ಟು ಅವನನ್ನ ನನ್ನಿಂದ ದೂರ ಮಾಡಬೇಡಪ್ಪ. ಅವನಿಲ್ಲದೆ ಹೊರಡೋಣ ಬಾ. ರೆಡಿ ಅದೆಯಾ? ಪೊಲೀಸ್ ಸ್ಟೇಷನ್ ನೋಡೋಣ. ಸಾರಿ ಸೂರ್ಯ, ಟೆನ್ಷನಲ್ಲಿ ನಾನು ಹೇಳೋದು ಮರ್ತ್ಬಿಟ್ಟೆ. ಸಂಜೆವರೆಗೂ ನಾನು ಸಿಗೋಕ್ಕಾಗಲ್ಲ ಕಣೋ. ಜೊತೆಗೆ ಹೋಗೋಣ ಅಂತ ಹೇಳಿದ್ಮಲ್ಲೋ. ಅಲ್ಲ ಹೇಳಿದ್ದೆ, ಆದರೆ ಅರ್ಜೆಂಟು ಕ್ಲೈಂಟ್ ಫೋನ್ ಮಾಡಿ ಮೀಟ್ ಮಾಡಬೇಕು ಅಂತ ಹೇಳಿದ್ದಾನೆ. ನಾನು ಹೋಗಲೇಬೇಕು ಕಣೋ. ತಪ್ಪು ತಿಳ್ಕೊಬೇಡನು. ಸಾರಿ. ಆರ್ತಿ, ಅದು ಅಲ್ಲದೆ ನಾನು ಅಲ್ಲಿಗೆ ಬಂದು ಏನು ಮಾಡಲಿ ಹೇಳಿ? ನೀವಿಬ್ರು ಹೋಗಿ ಮಾತಾಡ್ಕೊಂಬನ್ನಿ, ಆಮೇಲೆ ನಾನು ಸಿಗ್ತೀನಿ. ಸಾರಿ ಕಣೋ, ಬೇಜಾರು ಮಾಡ್ಕೋಬೇಡ. ಓಕೆ ಬಾಯ್. ಭಾಸ್ಕರ್, ಭಾಸ್ಕರ್ ಅವನಲ್ಲಿದ್ದಾನೆ. ಆಫೀಸ್ಗೆ ಹೋಗಾಯ್ತು. ಯಾವಾಗ? ಏನೋ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ದ. ಹೋದ ಅವನು. ನನಗೆ ಟೈಮ್ ಆಗ್ತಿದೆ, ಬರ್ತೀನಿ ಕಣೋ. ಬಾಯ್. ಎಲ್ರಿಗೂ ಅವ್ರವ್ರ ಚಿಂತೆ. ನಾವು ಕಷ್ಟದಲ್ಲಿರೋದು ನೋಡಿ ಕೂಡ ಕುರುಡ್ರಾಗಿ ಹೋಗ್ತಾರೆ. ನಿಮಗೆ ನಾನು, ನನಗೆ ನೀವು, ಅಷ್ಟೇ. ಬನ್ನಿ ಹೋಗೋಣ. ಇನ್ಸ್ಪೆಕ್ಟರ್, ಗುಡ್ ಮಾರ್ನಿಂಗ್ ಸರ್. ಇನ್ 15 ಮಿನಿಟ್ಸಲ್ಲಿ ನಾನೇ ನಿಮ್ಮ ಹತ್ರ ಬರ್ತಿದ್ದೆ. ಸರಿ ಸರ್, ಸರಿ. ಏನಾಯ್ತು? ಯಾಕೇನು ಮಾತಾಡ್ತಾ ಇಲ್ಲ? ಸದ್ಯಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಉಪಯೋಗ ಇಲ್ಲ ಆರ್ತಿಯವ್ರೆ. SI ಬೆಳಗ್ಗೆನೆ ಹೋದ್ಸತಿ ಆದಿತ್ಯನ ಕಿಡ್ನಾಪ್ ಮಾಡ್ದವನ್ ಮನೆಗೆ ಹೋಗಿದ್ರಂತೆ. ಎಷ್ಟು ಹೊಡೆದು ಬಡ್ದು ಏನೇ ಮಾಡಿದ್ರು ಏನೂ ಪ್ರಯೋಜನ ಇಲ್ವಂತೆ. ಆದಿತ್ಯ ಅಲ್ಲಿರೋದೇ ಡೌಟು. ಇನ್ ಕೇಸ್ ಏನಾದರೂ ಕ್ಲೂ ಸಿಕ್ಕಿದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಹೇಳು ಶಶಾಂಕ್. ಕೊಡ್ತೀನಿ. ಶೋಭಾ, ಆರ್ತಿಯಲ್ಲಿ?
ಆರ್ತಿ ಶಶಾಂಕ್ ಫೋನ್. ಹೇಳು. ಆರ್ತಿ ಆದಿತ್ಯನ ಬಗ್ಗೆ ಏನಾದ್ರು ಗೊತ್ತು? ಅವನ ಒಂದ್ಸರ್ತಿ ಕಿಡ್ನಾಪ್ ಮಾಡಿದವನು ಮತ್ತೆ ರಿಲೀಸ್ ಆಗಿದ್ದಾನಂತೆ. ಅವನೇನಾದ್ರೂ ಆದಿತ್ಯನ? ಇಲ್ಲ, ಅವ್ನು ಹಾಗೆ ಮಾಡಿಲ್ಲ. ಆದಿತ್ಯ ಎಲ್ಲಿದ್ದಾನಂತ ಗೊತ್ತಾಗ್ತಾ ಇಲ್ಲ. ಯಾರದು? ಆಮೇಲೆ ಮಾಡ್ತೀನಿ.